ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾವಿವತ್ತು ಸೋಮವಾರಪೇಟೆಯಲ್ಲಿ ಮಿನಿ ದಸರಾ ಅಂದರೆ ಆಯುಧ ಪೂಜೆ ಪ್ರಯುಕ್ತ ದಸರಾ ಟೈಮಲ್ಲಿ ಫಸ್ಟ್ ಟೈಮ್ ಇಟ್ಕೊಂಡಿದ್ರು ವಾಹನ ಚಾಲಕರಿಂದ. ಹಾಗಾಗಿ ನಾವು ನೋಡೋಣ ಅಂತ ಇಲ್ಲಿಗೆ ಹೋಗೋಣ ಅಂತೇಳಿ ಬೇಗ ಮನೆಗೆ ಹೊರಟ್ವಿ. ಮನೆಗೆ ಬಂದ್ವಿ. ಆಮೇಲೆ ಅಮ್ಮವರು ಸಮೇತ ನಮ್ಮ ಮನೆಗೆ ಬಂದು ಜಾಯ್ನ್ ಆದರು. ತಂಗಿಯವರು ಬಂದು ಸೋಮವಾರಪೇಟೆ ಆಗಿರೋದ್ರಿಂದ ನಾವು ಮನೆಗೆ ಹೋಗಿರ್ತೀವಿ, ಆಚೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ತುಂಬ ಖುಷಿಯಿಂದ ಹೊರಟ್ವಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ಎಲ್ಲ ಹೊರಟ್ವಿ. ಹೋಗಿ ನೋಡುವಾಗ ಮಳೆ ಚಿಕ್ಕದಾಗಿ ಉದುರ್ತಾ ಇತ್ತು. ಈ ಮಳೇಲಿ ಬರಬೇಕಿತ್ತಾ ಅಂತ ಸ್ಟಾರ್ಟಿಂಗ್ ಅನಿಸಿದ್ದು ನಿಜ. ಬಟ್ ಆಮೇಲೆ ಏನು ಅನ್ನಿಸ್ತು ಅಂದರೆ ತುಂಬಾ ಹೋಗ್ತಾ ತುಂಬಾ ಖುಷಿಯಾಯಿತು. ತುಂಬಾ ಜನನೂ ಸಮೇತ ಸೇರಿದರು. ಎಷ್ಟು ಜನ ಇತ್ತು ಅಂದರೆ ಕೂರಕ್ಕೆ ಪ್ಲೇಸ್ ಎಲ್ಲ ಚೇರ್ಸ್ಗಳೆಲ್ಲ ರೆಡಿ ಮಾಡಿದ್ರು, ಪ್ಲೇಸ್ಗಳೇ ಇರಲಿಲ್ಲ. ಸರಿ ಅಂತೇಳಿ ನಮಗೆ ಲಾಸ್ಟಲ್ಲಿ ಸೀಟ್ ಸಿಕ್ತು. ಸರಿ ಅಂತೇಳಿ ನಾವು ಕೂತ್ಕೊಂಡ್ವಿ. ನಾವು ಹೋದಾಗ ಜಸ್ಟ್ ಆಗ ಸ್ಟಾರ್ಟ್ ಆಗಿತ್ತು. ಹಾಗೆ ನೋಡಿಕೊಂಡು ಸುಮ್ಮನೆ ಕೂತಿದ್ವಿ. ತಂಗಿಯವರು ಬಂದಿರಲಿಲ್ಲ ಇನ್ನೂ. ಅಮ್ಮ, ಅಪ್ಪ, ನಾನು ಹಾಗೆಯೇ ಹಸ್ಬೆಂಡು ಹೋಗಿದ್ವಿ. ಲಾಸ್ಟಿಗೆ ಮೈದ್ನ ತಂಗಿ ಮತ್ತು 4 ಮಕ್ಕಳು ಅವ್ರ ಜೊತೆ ಇರೋದ್ರೆ ಎಲ್ಲ ಮಕ್ಕಳು ಜಾಯ್ನ್ ಆದರು ಬಂದು. ನಿಜ ಖುಷಿಯಾಗುತ್ತೆ. ಅಪರೂಪಕ್ಕೆ ಅಲ್ಲ, ಯಾವುದಾದ್ರು ಒಂದು ಫಂಕ್ಷನ್ಗಳಲ್ಲಿ ನಮ್ಮ ಕೊಡಗು ಸಮೇತ ಮುಂದೆ ಬರಬೇಕು ಅನ್ನೋದು ನಮ್ಗೆ ತುಂಬ ಆಸೆ. ಏಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದ ಅದ್ದೂರಿ ಆಯುಧ ಪೂಜೆ ಕಾರ್ಯಕ್ರಮ ಪ್ರಯುಕ್ತ ವಿಶೇಷವಾಗಿ ಬೆಳಗ್ಗೆಯಿಂದ ತುಂಬಾನೇ ಒಳ್ಳೇದು ಮಾಡಿದ್ದಾರೆ. ಮಕ್ಕಳ ಕಾರ್ಯಕ್ರಮ ಇರ್ಬೋದು, ಅನ್ನದಾನ ಕಾರ್ಯಕ್ರಮ ಇರ್ಬೋದು, ವರ್ಷ ಅದ್ಭುತವಾದ ಕಾರ್ಯಕ್ರಮ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ಸ್ನೇಹಿತರಂತ ಬಾಲಣ್ಣ ಅವರೇ, ಅದೇ ರೀತಿಲಿ ಹಾಗೆ ಗಣೇಶ್ ಅವರು, ಅನುರಾಧ ಭಟ್, ಅನುಪಮ ಭಟ್, ಹಾಗೆ ಚೈತ್ರ ಅವರೆಲ್ಲ ಫುಲ್ ಸಾಂಗ್ ಹೇಳ್ತಾಯಿದ್ರು. ಅದನ್ನೆಲ್ಲ ಕ್ಲೀನಾಗಿ ಕೇಳಿಸ್ಕೊಂಡು ತುಂಬ ಹೊತ್ತು ಕೂತಿದ್ವಿ. ತುಂಬಾ ಚೆನ್ನಾಗಿ ಹಾಡು ಹೇಳಿದರು. ಹಾಗೆ ಇದೇ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಲಿ ನಮ್ಮ ಸೋಮವಾರಪೇಟೆ, ನಮ್ಮ ಕೊಡಗು ಹೀಗೆ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನಿಜ ತುಂಬಾ ಜೋಶಿತ್ತು ಸಾಂಗು. ಎಷ್ಟು ಜೋಶಿತ್ತು ಅಂದರೆ ನಿಜ ನಮಗೂ ಅಲ್ಲೇ ಕುಣಿಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಮತ್ತು ಪಿರಿ ಮಳೆ ಇತ್ತು. ಯಾರೂ ಸಹ ಎದ್ದೋಗ್ದೇ ಆ ಮಳೇಲಿ ಉದ್ರು ಮಳೆಯಾಗಲಿ ಜೋರು ಮಳೆ ಬಂದ್ರೂ ಸುಮ್ಮನೆ ಕೂತ್ಕೊಂಡು ಆ ಹಾಡನ್ನ ಕೇಳ್ತಾ ಇದ್ವಿ. ಮತ್ತು ಇಲ್ಲಿ ಮಕ್ಕಳಿಗೆ ಚಳಿ ಅಂತ ಹೇಳಿ ಟವಲ್ಲು, ಶಾಲು ಎಲ್ಲ ತಂದಿದ್ವಿ. ಯಾಕೆಂದರೆ ಈ ಚಳಿ ಟೈಮಲ್ಲಿ ಮಕ್ಕಳಿಗೆ ಜ್ವರ, ಶೀತ ಎಲ್ಲ ಬರೋದು ಸಾಧಾರಣ. ಹಾಗಾಗಿ ಚೆನ್ನಾಗಿ ಹೇಳ್ತೇವೆ, ಸಖತ್ತಾಗಿ ಹೇಳ್ತವ್ರೆ, ಚೆನ್ನಾಗಿ ಹೇಳ್ತೇವೆ, ಸಖತ್ತಾಗಿ ಹೇಳ್ತವ್ರೆ. ಅಲ್ಲಿ ಇಸ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ತುಂಬ ಹೆವಿ ಜನ ಇರೋದ್ರಿಂದ ಅವ್ರೂ ನಾವು ಚೆನ್ನಾಗಿ ಮಾಡಲ್ಲ, ಚೆನ್ನಾಗಿ ಮಾಡ್ತೀರಾ, ಸ್ವಲ್ಪ ಕೊಡ್ತೀರಾ, ಜಾಸ್ತಿ ಕೊಡ್ತೀರಾ ಅಂತ ಕೇಳೋಕ್ಕಾಗೋದಿಲ್ಲ. ಯಾಕೆಂದರೆ ತುಂಬಾ ಜನ ಇತ್ತಲ್ಲ. ಹಾಗೆಯೇ ನಾವು ಪಾನಿಪುರಿ ಎಲ್ಲ ತಿಂದ್ಕೊಂಡು, ಹಾಗೆ ಮಕ್ಕಳೆಲ್ಲ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿದ್ರು. ನಾವು ಹಾಗೆ ಕೋನ್ ಐಸ್ ಕ್ರೀಮ್ ತೊಗೊಂಡು ಕೋನ್ ಐಸ್ ಕ್ರೀಮ್ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ರೌಂಡ್ ಬಂದ್ವಿ. ನನ್ನ ಮಗಳಿಗೆ ಕೋನ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಚೋಕೋಬಾರ್ ತೊಗೊಂಡಿದ್ಲು. ಆಲ್ಮೋಸ್ಟ್ ಎಲ್ಲ ಕೋನ್ ಐಸ್ ಕ್ರೀಮ್ ತೊಗೊಂಡಿದ್ವಿ. ಅಪ್ಪ ಮಾತ್ರ ತಿಂದಿರಲಿಲ್ಲ. ಇವತ್ತಿನ ಲಾಗ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.